Hello all, Namaste, good morning, welcome to my channel. ನಾನು ಅಮೋಘ ಸಾಗರ್ ಅಂಡ್ ಇವತ್ತಿನ ವ್ಲಾಗ್ನ ನಾನು ತುಂಬಾನೇ ಗ್ರಾಟಿಟ್ಯೂಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಸ್ ಯು ಆಲ್ ನೋ ಇಟ್ಸ್ ಫಾದರ್ಸ್ ಡೇ. ಸೊ ಫಸ್ಟ್ಲಿ ಈ ವಿಡಿಯೋ ನೋಡ್ತಿರೋ ಎಲ್ಲ ತಂದೆಯದಿರ್ಗು ಅ ವೆರಿ ಹ್ಯಾಪಿ ಫಾದರ್ಸ್ ಡೇ ಅಂಡ್ ಸ್ಪೆಷಲಿ ನನ್ನ ಅಪ್ಪಂಗೆ ಫಾದರ್ಸ್ ಡೇ ಅಪ್ಪ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಹೇಳ್ತಾರಲ್ಲ ಅಪ್ಪ ಮಗಳ ಬಾಂಧವ್ಯನೇ ಬೇರೆ ಅಂತ, ಅದೇ ರೀತಿ ನನ್ನ ಲೈಫಲ್ಲೂ ಅಷ್ಟೇ ನನಗೆ ತುಂಬಾ ಧೈರ್ಯ ಶಕ್ತಿ, ನನ್ಗೇನೇ ಆದ್ರೂ ನಮ್ಮ ಅಪ್ಪ ಇದ್ದಾರೆ ಅನ್ನೋ ನಂಬಿಕೆ ತುಂಬಾ ಅಗಾಧವಾಗಿತ್ತು. ಅದೇ ರೀತಿ ನನ್ನ ಲೈಫಲ್ಲಿ ನನ್ನ ಪಾರ್ಟ್ನರ್ ಕೀರ್ತಿ ಕೂಡ ತುಂಬಾನೇ ವೆಲ್ ಸಪೋರ್ಟ್ ಆಗಿದ್ದಾರೆ. ಡೆಲಿವರಿ ಆದಾಗಿಂದನೂ ಇವತ್ತಿನವರ್ಗುನು ವಿ ಆಲ್ವೇಸ್ ಶೇರ್ ದ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ನನ್ನ ಮಗಳದು. ಇವತ್ತು ಫಾದರ್ಸ್ ಡೇ ಆದ್ರಿಂದ ಐ ವಾಸ್ ಪ್ಲಾನಿಂಗ್ ಏನ್ ಸರ್ಪ್ರೈಸ್ ಮಾಡೋಣ ಕೀರ್ತಿಗೆ ಅಂತ. ವಿ ವುಡ್ ರಿಯಲಿ ಲವ್ ಟು ಸೆಲೆಬ್ರೇಟ್ ಹಿಮ್ ಅಂಡ್ ಅದಕ್ಕೋಸ್ಕರ ಇವತ್ತು ನಾವು ಲಂಚ್ ಪ್ಲಾನ್ ಮಾಡಿದೀನಿ. ಆಕ್ಚುಲಿ ಏನಂದ್ರೆ ಅವನ್ಗೆ ಅಕ್ಕಿ ರೊಟ್ಟಿ ಅಂದ್ರೆ ಮಸಾಲೆ ಅಕ್ಕಿ ರೊಟ್ಟಿ ತುಂಬಾ ಇಷ್ಟ ನಾನು ಮಾಡೋದು. ಸೊ ಐ ಥಾಟ್ ಇವತ್ತು ಲಂಚಿಗೆ ಅದನ್ನ ಪ್ರಿಪೇರ್ ಮಾಡೋಣ ಅಂತ. ಬಟ್ ಏನಾಯ್ತಂದ್ರೆ ಆಲ್ರೆಡಿ ನಮ್ಮ ಅತ್ತೆ ಆನಿಯನ್ ದೋಸೆ ಮಾಡಿದ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಆಲ್ರೆಡಿ ಅದಾಗಿದೆ, ದೋಸೆ ಚಟ್ನಿ ಎಗೇನ್ ರೊಟ್ಟಿ ಚಟ್ನಿ ಬೇಡ ಅಂದ್ಬಿಟ್ಟು ವಿ ಥಾಟ್ ವೈ ನಾಟ್ ಗೋ ಫಾರ್ ಅ ಲಂಚ್ ಅಂತ. ಸೊ ನಾನು ಇವಾಗ ನನ್ನ ಫ್ಯಾಮಿಲಿನ ಪೂರ್ತಿ ಲಂಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಿಡಿಯೋ ನೋಡ್ತಾ ಇರಿ, ಸ್ಟೇ ಟ್ಯೂನ್ಡ್, ಲೆಟ್ಸ್ ಮೀಟ್ ಅಗೈನ್. ಹ್ಯಾಪಿ ಫಾದರ್ಸ್ ಡೇ ಹೇಳು. ಹಾ ವಿತ್ತಿಮ್ಮ ಏನದು? ಪಪ್ಪಂಗ್ ಕೊಡೋ. ಕೊಡು ಕಂದ, ಪಪ್ಪ ಕೊಡು. ಹ್ಯಾಪಿ ಫಾದರ್ಸ್ ಡೇ. ಏನದು ವೃತ್ತಿ ಕೊಟ್ಟಿದ್ದು? ಸೂಪರ್ ಡ್ಯಾಡಿ. ಓ, ಸೂಪರ್ ಡ್ಯಾಡಿ ಅವಾರ್ಡ್ ಸಿಕ್ಕಿದೆ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೆ ರಿವರ್ಸ್ ವಿಶ್ ಮಾಡಬೇಕು ಫಸ್ಟ್ ಟೈಮ್ ಫಾದರ್ಸ್ ಡೇ. ನಾವು ಇವಾಗ ಒಂದು ಲೊಕೇಶನ್ ಅಲ್ಲಿ ಬಂದಿದ್ದೀವಿ. ಸೊ ಈ ತರ ಕಾಣ್ತಾ ಇದೆ ಆಚೆಯಿಂದ, ಇದಕ್ಕೆ ಇಂಪ್ರೆಸ್ ಆಗಿ ಬಂದಿರೋದು. ಏನು RCB ಫ್ಯಾನ್ಸ್ ಕಮೆಂಟ್ ಮಾಡಿ. ಕಾಣ್ತಿದೆ ಅಲ್ಲ, ಇದು ಏನಮ್ಮ, ಇದು ಪನ್ನೀರ್ ಗೀ ರೋಸ್ಟ್. ಇದು ಆಕ್ಚುಲಿ ಮಂಗ್ಳೂರ್ ಸ್ಟೈಲಿಗೆ ಫೇಮಸ್ ಅಂತ ಈ ರೆಸ್ಟೋರೆಂಟ್. ಅದಕ್ಕೆ ಆಮೇಲೆ ಫ್ರೆಂಚ್ ಫ್ರೈಸ್, ಮಸಾಲಾ ಪಾಪಡ್. ಇದು ಬಂದ್ಬಿಟ್ಟು ಏನ್ ದೋಸೆ? ನೀರ್ ದೋಸೆ ಅಂಡ್ ಇದು ಆಂಜಲ್ ತವಾ ಫ್ರೈ, ಮ್ಯಾಂಗೋ ಸೂಪ್ ಕುಡಿದ್ವಿ. ಆಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಹ್ಯಾಪಿ. ಇಷ್ಟ ಆಯ್ತಮ್ಮ ನಿಂಗ್ ಫುಡ್? ನೋಡಿ, ಪಾರ್ಕಿಂಗ್ ಸ್ಪೇಸ್ ತುಂಬಾನೇ ದೊಡ್ಡದಿದೆ. ಎಷ್ಟು ಗ್ರೀನರಿ ಇದೆ ಅಲ್ಲ. ಈ ರೈಡೇ ಸಖತ್ತಾಗಿದೆ ಗೈಸ್. ಐ ಡೋಂಟ್ ನೋ ಡೆಸ್ಟಿನೇಷನ್ ಹೆಂಗಿದೆ ಅಂತ. ಅದೇ ಲೈಫಲ್ಲೇ ಹೇಳ್ತಾರಲ್ಲ, ಒಂದು ಎಲ್ಲಿ ಹೋಗಿ ರೀಚ್ ಆಗ್ತೀರಾ ಸಕ್ಸಸ್ ಅನ್ನೋದಕ್ಕಿಂತ ಜರ್ನಿನ ಯು ಹ್ಯಾವ್ ಟು ರಿಮೆಂಬರ್ ಅಂತ, ಅಂಡ್ ಯು ಹ್ಯಾವ್ ಟು ಎಂಜಾಯ್ ದಟ್ ಜರ್ನಿ ಅನ್ನೋ ಥರ ಈ ಜರ್ನಿನ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಗೈಸ್. ಇಲ್ಲಿ ಇದೇನು ಬ್ಯಾಂಬೂ ಫಾರೆಸ್ಟ್ ಅಂತೆ, ನೋಡ್ಬೋದು ಎಲ್ಲ ಫುಲ್ ಚಿಕ್ಕಾಗಿದೆ. ನಾವಿಬ್ರು ಮಾತ್ರ ಬಂದ್ವಿ. ಇಲ್ಲಿ ಹುಳಗಳು ಏನಾದ್ರು ಇದ್ರೆ ಪಾಪು ಬೇಡ ಅಂತ.
ವೆರಿ ನೈಸ್ ಯಾ ಸಕ್ಕದಾಗಿದೆ ಚಿನ್ನು. ಮಧ್ಯ ಮಾತ್ರ ಒಂಚೂರು ಈ ತರ ಪಾತ್ವೆ ಇದೆ. ಅದೇ ಅನ್ಕೊಂಡೆ ಇಲ್ಲೇನು ಇಷ್ಟೊಂದ್ ಜನ ನಿಲ್ಸಿದಾರೆ ಅಂತ. ಇದು ವ್ಯೂ ಪಾಯಿಂಟ್ ತರ ಆಗ್ತಿದೆ ಅನ್ಸುತ್ತಲ್ಲ. ಮ್ಯಾಪ್ಸ್ ಎಲ್ಲ ತರ ತೋರಿಸ್ತಿತ್ತಾ? ಬ್ಯಾಂಬೂ ಫಾರೆಸ್ಟ್ ಅಂತ ಲೊಕೇಶನ್ ಹೆಸರು ತೋರಿಸ್ತಿತ್ತಂತೆ. ರೋಡ್ ಸೈಡ್ ಅಲ್ಲೇನೆ ಇದೆ. ಜಸ್ಟ್ ಇಷ್ಟೇ ದೂರ ನಾವು ಬಂದಿದ್ದು. ವಾವ್, ಎಷ್ಟು ಹಸುಗಳಿದೆ ನೋಡಿ. ಓ ಹಾಯ್. ಅಮ್ಮ ಹೆಂಗ್ ಬಂದಿದ? ಋತಿಕ್ ಬಿಟ್ರೆ ಇಲ್ಲೆಲ್ಲ ಇವಾಗ ಸಕ್ಕದಾಗ ಆಟ ಆಡ್ಬಿಡ್ತಾಳೆ ಅಲ್ಲ ಕಂದ. ಹ ಇಲ್ಸೋಣ ನಿನ್ನ. ಏನೋ ತೋರಿಸ್ತಿದ್ದಾಳೆ. ಏನು? ಆಕ್ಚುಲಿ ಸಖತ್ತಾಗಿದೆ. ನಿಂಗ್ ಗೊತ್ತಲ್ಲ, ನಂಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ. ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಸಖತ್ ಇಷ್ಟ. ಒಳ್ಳೆ ಗಾಳಿ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ನಾವ್ ಇನ್ನೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಬಿಟ್ಟು ಮನೆಗೆ ಹೊರಡ್ತೀವಿ. ಇನ್ನೇನ್ ಕಾರ್ ಜರ್ನಿ ಇರುತ್ತೆ ಅಷ್ಟೇ, ಅದನ್ನೆಲ್ಲ ಮತ್ತೆ ಕ್ಯಾಪ್ಚರ್ ಮಾಡಕ್ ಹೋಗಲ್ಲ. ಐ ಹೋಪ್ ಎಲ್ರುನು ನೀವು ಫಾದರ್ಸ್ ಡೇನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದೀರಾ ಅಂತ. ಸ್ಟೇ ಟ್ಯೂನ್ಡ್, ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್. ಏನ್ ಚಿನ್ನಿ, ಹೋಪ್ ಯು ಎಂಜಾಯ್ಡ್ ದ ಡೇ. ಎಸ್, ಖುಷಿ ಆಯ್ತಾ? ಸಖತ್ತಾಗಿತ್ತು. ನಮಸ್ತೆ ನಮಸ್ತೆ. ಬಾಯ್ ಗೈಸ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಸಪೋರ್ಟ್ ಮಾಡ್ತಾ ಇರಿ, ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ಥ್ಯಾಂಕ್ ಯು.